ಒಂದು ಕಡೆ ನಿರ್ಮಾಪಕ ವಿರುದ್ಧ ನಟ ಸುದೀಪ್ ಮಾನನಷ್ಟ ಮೊಕದ್ದಮೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ ಕಿಚ್ಚ ಸುದೀಪ್. ನಿರ್ಮಾಪಕ ಕುಮಾರ್ ಸುರೇಶ್ ವಿರುದ್ಧ ಕೇಳಿಬಂದಂತಹ ಪ್ರಕರಣ ಇದು. ಇಂದು ಕೋರ್ಟ್ ಕಟಕಟೆಯಲ್ಲಿ ನಟ ಸುದೀಪ್ ನಿಂತ್ಕೊಳ್ತಾರೆ. ನಿರ್ಮಾಪಕ ಪರ ವಕೀಲರಿಂದ ಪಾರ್ಟಿ ಸವಾಲನ್ನ ಹಾಕಲಾಗುತ್ತೆ. ಸುದೀಪ್ ಕಾಲ್ ಶೀಟ್ಗಾಗಿ 9 ಕೋಟಿ ಪಡೆದಿದ್ದಂತಹ ಆರೋಪ ಕೇಳಿ ಬಂದಿತ್ತು. 2023ರಲ್ಲಿ ಮಾನನಷ್ಟ ಮೊಕದ್ದಮೆಯನ್ನ ಕೂಡ ನಟ ಸುದೀಪ್ ಅವರು ಹಾಕಿರ್ತಾರೆ. ಡಿಫಾಮೇಷನ್ ಕೇಸನ್ನ ದಾಖಲಿಸಿದ್ರು ಸುದೀಪ್. ಇವತ್ತು ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ. ಸಿನಿಮಾ ಕಾಲ್ ಶೀಟ್ ಕೊಡೋದಾಗಿ ಸುಮಾರು 9 ಕೋಟಿಯನ್ನ ಸುದೀಪ್ ಪಡೆದಿದ್ರು ಅಂತ ಹೇಳಿ ನಿರ್ಮಾಪಕರು ಆರೋಪಿಸಿದ್ರು. ಈ ಸಂಬಂಧ 7ನೇ ACJM ನ್ಯಾಯಾಲಯದಲ್ಲಿ ಡಿಫಾಮೇಷನ್ ಕೇಸನ್ನ ಸುದೀಪ್ ಅವರು ದಾಖಲಿಸಿದ್ರು. ಇಂದು ನಟ ಸುದೀಪ್ ಈ ಕೇಸ್ಗೆ ಸಂಬಂಧಪಟ್ಟಂತೆ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡಲಾಗುತ್ತೆ. ಸುದೀಪ್ ಅವರಿಗೆ ನಿರ್ಮಾಪಕರ ಪರ ವಕೀಲರಿಂದ ಕ್ರಾಸ್ ಎಕ್ಸಾಮಿನೇಷನ್ ಇದೆ. ಹಾಗಾಗಿ ಇವತ್ತು ಕೋರ್ಟ್ಗೆ ಹಾಜರಾಗ್ತಾರೆ. ನಿರ್ಮಾಪಕರ ಪರ ವಕೀಲರಿಂದ ಸುದೀಪ್ ಅವರಿಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಕಳೆದ ವಿಚಾರಣೆ ವೇಳೆಯೂ ಕೂಡ ಸಹ ನ್ಯಾಯಾಲಯಕ್ಕೆ ನಟ ಸುದೀಪ್ ಅವರು ಹಾಜರಾಗಿದ್ರು. ಸದ್ಯ ಎವಿಡೆನ್ಸ್ ಹಂತದಲ್ಲಿ ಈ ಕೇಸ್ ನಡೀತಾ ಇದೆ.